ಇನ್ನು ಸಿಎಂ ತನಿಖೆಗೆ ಸಹಕಾರ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ತಪ್ಪು ಮಾಡಿಲ್ಲ ಅಂತಾದ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ತಪ್ಪು ಮಾಡಿಲ್ಲ ಅಂದಮೇಲೆ ಭಯ ಪಡುವಂತ ಅವಶ್ಯಕತೆ ಕೂಡ ಇರೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಅಡೆತಡೆ ಮಾಡದೆ ಸಿಎಂ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ತಪ್ಪು ಮಾಡಿಲ್ಲ ಅಂತಾದ್ರೆ ಸ್ಥಾನದಿಂದ ಕೆಳಗಿಳಿದು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಅಂತ. ರಾಜಕೀಯಗೊಳಿಸೋದು ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿಯವರು ಇದನ್ನ ತಗೊಂಡು ರಾಜಕಾರಣ ಮಾಡಕ್ ಹೊರಟ್ರೆ ಅದಕ್ಕೆ ಜನಾನು ಉತ್ತರ ಕೊಡ್ತಾರೆ. ಬಹಳ ಕ್ಲಿಯರ್ ಕಟ್ ಆಗಿ ಕೇಸ್ ಇದೆ. ಇದೆಲ್ಲ ಇದ್ದಾಗೂ ಸಹಿತ ನಿನ್ನೇನೀಗ ಅರೆಸ್ಟ್ ಮಾಡಕ್ ಹೊಂಟಿದಾರ ಯಾವುದೇ ಕೇಂದ್ರೀಯ ಏಜೆನ್ಸಿಗಳು ಏನಿಲ್ಲಲ್ಲ. ಯಾರೇನ್ ಮಾಡ್ತಾ ಇಲ್ಲ ನಿಮ್ಗೆ? ಯಾಕಿಷ್ಟು ನೀವು ಭಯ ಬಿದ್ದೀರಿ? ಪ್ರೊಟೆಸ್ಟ್ ಮಾಡೋದು, ಟೈರಿಗೆ ಬೆಂಕಿ ಹಚ್ಚೋದು, ವಾಟ್ ಈಸ್ ನೀಡೆಡ್? ಇದ್ರ ಅಗತ್ಯತೆ ಏನ? ಆದ್ದರಿಂದ ನನ್ನ ಜೀವನ ತೆರೆದ ಹೃದಯ ತೆರೆದ ಪುಸ್ತಕ ತನಿಖೆ ಆಗತ್ತೆ. ನಿಮ್ಗೆ ನೀವು ತನಿಖೆ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ? ಆದ್ದರಿಂದ ಈ ರೀತಿಯಾದಂತಹ ದುಸ್ಸಾಹಸವನ್ನ ಬಿಟ್ಟು ತನಿಖೆಗೆ ಸಹಕರಿಸುವಂತ ಕೆಲಸವನ್ನ ಮಾಡಬೇಕು. ನಾವು ಒಂದು ಸ್ಪಷ್ಟ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಿ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ನಾವು ಸರ್ಕಾರಕ್ಕೆ ಬರಬೇಕು ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ನೈತಿಕ ಹೊಣೆ ಅವತ್ತು ರಾಜೀನಾಮೆ ಕೊಡಬೇಕು ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.